ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ತಂದೆ ದೇವರು, ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಮಧ್ಯದಿದ್ದುಕೊಂಡು ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮೂಲಕ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 16ರಿಂದ 19ನೇ ವಾಕ್ಯ ತನಕ. ಪ್ರೊವರ್ಬ್ಸ್ ಚಾಪ್ಟರ್ 6 verse 16 to 19 verse. ಯೆಹೋವನು ಅಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಆಶ್ರಯಗಳಾಗಿ ತೋರುತ್ತವೆ. ಯಾವುದೆಂದರೆ ಎಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ ಏಳೆ. ನಾವು ನೋಡ್ತೇವೆ ಪ್ರೇಲೆ, ಇಲ್ಲಿ ಸೊಲೊಮೋನ ಹೇಳ್ತಾನೆ, ದೇವರು 6 ವಸ್ತುಗಳನ್ನು ದೇವರು ಹಾಗೆ ಮಾಡ್ತಾನೆ. 7ನೇ ಸಂಗತಿ ಇನ್ನೂ ಅಸಹ್ಯವಾಗಿ ಕಾಣುತ್ತದೆ ಎಂಬುದಾಗಿ. ಅದರ ಅರ್ಥ ಪ್ರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟು ತನಕ ಆಶೀರ್ವಾದ ತಡೆ ಇಡಲ್ಪಡುವುದಾದರೆ ಪ್ರೇ, ಈ ದೇವರು ಹಾಗೆ ಮಾಡುವ ಈ 6 ವಸ್ತುಗಳನ್ನು ಹಾಗೆ ಮಾಡುವರಾಗಬೇಕು. 7ನೇ ಸಂಗತಿಯು ಪ್ರೇರಣೆ ಅದು ಬಿಟ್ಟು ಬಿಡಬೇಕು ಪ್ರೇ. ಹಾಗಾದರೆ ಈ ಒಂದೊಂದು ಸಂಗತಿ ನಾವು ವಿವರವಾಗಿ ನಿಮಗೆ ನಾವು ತಿಳಿಸ್ತೇನೆ. ಆ ಸಂಗತಿಗಳು ಇದ್ದರೆ, ಆ ಪಾಪದ ಸ್ವಭಾವಗಳು ಇದ್ದರೆ ಈ ದಿನವೇ ಹಾಗೆ ಮಾಡಿರ್ತಾರೆ. ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದೇನೆ. ಮೊದಲನೇ ಸಂಗತಿ ನೋಡ್ತೇವೆ, ಎಮ್ಮೆಯ ಕಣ್ಣು. ಪ್ರೀತಾರ್ಥ ನೋಡ್ತೇವೆ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9ರಿಂದ 19ನೇ ವಾಕ್ಯ ತನಕ. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನಲ್ಲಿ ಏನೂ ಪಾಪವಿಲ್ಲ. ಆತನು ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನ ಶತ್ರುವೆಂದೆನಿಸಿಕೊಂಡಿದ್ದಾನೆ. ನನ್ನ ಕಾಲುಗಳನ್ನು ಕೋಲಕ್ಕೆ ಹಾಕಿ ನನ್ನ ಮಾರ್ಗಗಳನ್ನೆಲ್ಲ ಕಂಡುಕೊಂಡಿದ್ದಾನೆ ಎಂದು ಆಡಿದೆಯಲ್ಲ. ಈಗೋ ನೀನು ಹೀಗೆ ಆಡಿದು ನ್ಯಾಯವಲ್ಲೆಂಬುದೇ ನನ್ನ ಉತ್ತರ. ದೇವರು ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನಷ್ಟೇ. ನಾವು ಯೋಬನ ಜೀವಿತದಲ್ಲಿ ಕಷ್ಟಗಳು ಬಂತು, ಸೋದರಿಗಳು ಬಂತು, ಅವನೆಲ್ಲ ಆಸ್ತಿ ಅವನು ಕಳೆದುಕೊಂಡನು, ಮಕ್ಕಳನ್ನು ಕಳೆದುಕೊಂಡನು, ಹೆಂಡತಿಯನ್ನು ಕಳೆದುಕೊಂಡು, ಕಡೆಗೆ ಅವನ ಆರೋಗ್ಯ ಕಳೆದು, ಇದೆಲ್ಲ ಸಂಗತಿ ಬರುವಾಗ ಯೋಬನು ಒಂದೇ ಹೇಳ್ತಾನೆ, ನನ್ನಲ್ಲಿ ಪಾಪವಿಲ್ಲ, ನಾನು ನೀತಿವಂತನು, ನಾನೇ ಎಂಬ ಆತ್ಮಿಕ ಅಹಂಕಾರ ಅವನಲ್ಲಿ. ಇವತ್ತು ಈ ಆತ್ಮಿಕ ಅಹಂಕಾರ ಯೋಬನಿದ್ದ ನಿಮಿತ್ತವಾಗಿ ದೇವರು ಯೋಬನನ್ನು ಹಾಗೆ ಮಾಡ್ತಾನೆ. ಯಾಕಂದರೆ ಯೋಬನ ಈ ಅಹಂಕಾರಕ್ಕೆ ಅವನ ಪಶ್ಚಾತ್ತಾಪದಕ್ಕೋಸ್ಕರವಾಗಿ ಅವನ ಮೇಲೆ ಕಷ್ಟ ಬರಲಿಕ್ಕೆ ಬಿಡುತ್ತಾನೆ. ಹಾಗಾದರೆ ಇವತ್ತು ನಿಮ್ಮಲ್ಲಿ ಈ ಆತ್ಮಿಕ ಅಹಂಕಾರ ಇರುವುದಾದರೆ ದೇವರು ಯೋಬನಾಗೆ ಪ್ರೇರೆ ಕಷ್ಟದ ಮೇಲೆ ಕಷ್ಟ, ಸಮಯದ ಸಮಯ ಬರಲಿಕ್ಕೆ ಬಿಡುತ್ತೆ. ಯಾಕಂದರೆ ಅಹಂಕಾರವನ್ನು ತಗ್ಗಿಸಿ ಬಿಡಲಿಕ್ಕೆ ಪ್ರೇರೆ. ಇಂಥ ಅಹಂಕಾರ ಎಂದಿಗೂ ಪ್ರೇರೆ ನಿಮ್ಮಲ್ಲಿ ಬರಬಾರದು. ಪ್ರೇರೆ ನಿಮಗೆ ದೇವರ ಆಶೀರ್ವಾದ ಕೊಡಬೇಕಾದ್ರೆ, ನಿಮ್ಮ ರೋಗಗಳು ಗುಣವಾಗಬೇಕಾದ್ರೆ, ನಿಮ್ಮೆಲ್ಲ ಕಷ್ಟದಿಂದ ಬಿಡುಗಡೆಯಾಗಬೇಕಾದ್ರೆ. ಮತ್ತು ನಾವು ನೋಡ್ತೇವೆ 13ನೇ ವಾಕ್ಯದಿಂದ, ಆತ ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸಿ ಎಂಬುದಾಗಿ ನೀನು ಆತನೊಂದಿಗೆ ವ್ಯಾಜವಾಡುವುದೇಕೆ? ದೇವರ ಮಾತಾಡೋ ರೀತಿ ಒಂದುಂಟು, ಹೌದು 2 ಉಂಟು. ಮನುಷ್ಯನಾದರೂ ಲಕ್ಷದ ಪ್ರೇ. ಇಲ್ಲಿ ಯೋಬನಿಗೆ ಕಷ್ಟಗಳು ಬರೋ ಮೊದಲು, ರೋಗಗಳು ಬರೋ ಮೊದಲು, ಅವನ ಆಸ್ತಿ ಕಳೆದುಕೊಳ್ಳೋ ಮೊದಲು ದೇವರಲ್ಲಿ ಮಾತನಾಡೋದು ಒಂದಲ್ಲ 2 ರೀತಿಯಲ್ಲ. ಕಡೆಗೆ ದೇವರು ಕನಸಲ್ಲೇ ಮಾತನಾಡಿದರೆ ಇವತ್ತು ಹೊಸ ಒಣಬೆಳಕಲ್ಲಿ ಪ್ರೇ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಈ ಸಂದಿನ ಪ್ರತಿಯೊಬ್ಬ ವೀಕ್ಷಕರೇ, ದೇವರ ಆತ್ಮನಲ್ಲಿ ನೀವು ಅನೇಕರು ಕಷ್ಟದಲ್ಲಿ ಬಿದ್ದಿರುವಾಗ, ಸಮಸ್ಯೆಯಲ್ಲಿ ಬಿದ್ದಿರುವಾಗ, ಅಪಘಾತದಲ್ಲಿ ಬಿದ್ದಿರುವಾಗ, ರೋಗದಲ್ಲಿ ಬಿದ್ದಿರುವಾಗ, ನಾನೇ ನೀತಿವಂತನು, ನಾನೇ ಪರಿಶುದ್ಧನು, ನಾನೇ ಸರಿಮ ಅಂತ ಅಹಂಕಾರ ನಿಮ್ಮಲ್ಲಿ ಬರಬಾರದೆ ಜಾಗರೂಕರಾಗಬೇಕು. ಯಾಕಂದರೆ ದೇವರು ಪ್ರೇರೆ ಅಹಂಕಾರಿಗಳನ್ನು ದೇವರು ಹಾಗೆ ಮಾಡುತ್ತಾನೆ. ದೀನರನ್ನು ದೇವರು ಕೃಪೆತರಾಗದ ತಪ್ಪರೆ. ಇಲ್ಲಿ ಯೋಬನ ದೇವರು ಪ್ರೀತಿ ಮಾಡಿದ, ಯೋಬ ನೀತಿವಂತ. ಆದರೆ ಯೋಬನಲ್ಲಿ ಈ ಎಮ್ಮೆಯ ಕಣ್ಣು, ಈ ಅಹಂಕಾರದ ನಿಮಿತ್ತಾಗಿ ದೇವ್ರನ್ನ ಹಾಗೆ ಮಾಡಿದ. ಅದೇ ಆ ಶಿಕ್ಷೆ ಬರೋ ಮೊದಲು ಅವನ ತಂದೆ ಒಂದಲ್ಲ 2 ರೀತಿಯಲ್ಲಿ ಮಾತ್ರ ಇವತ್ತು ಪ್ರೇರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಅಹಂಕಾರ ಇರುವಾಗ, ವಾಕ್ಯದ ಮುಖದ ಮಾತನಾಡುವಾಗ ಪ್ರೇರಣೆ ಕೂಡಲೇ ನಿಮ್ಮ ಅಹಂಕಾರವನ್ನು ಬಿಟ್ಟು ಬಿಡಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಆಗ ಶಿಕ್ಷೆಗಳು ಬರದಂತೆ ನೀವು ಅದರಿಂದ ಪಾರು ಆಗ್ತೀರಿ. ಇಲ್ಲದಿದ್ದರೆ ಯೋಬನಿಗೆ ಅನೇಕ ಕಷ್ಟ ನಷ್ಟ ಒಳಪಡಬೇಕು. ಅದಕ್ಕೆ ಎಲ್ಲಿಯೂ ಪ್ರವರ್ತನೆ ದೇವರ ಮಾತು ರೀತಿ ಒಂದುಂಟು, ಅದು 2 ಉಂಟು. ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯರಿಗೆ ಗಾಢನಿದ್ದೆ ಉಂಟಾದಾಗಲೂ
ಹಾಸಿಗೆ ಮೇಲೆ ಜಂಪ್ ಹೊಂದಿದಾಗಲೂ ಆತನ ಸ್ವಪ್ನದಲ್ಲಿ ರಾತ್ರಿಯ ಕನಸಲ್ಲಿ ಅವರ ಕಿವಿಗಳನ್ನು ತೆರೆದು ಅವರ ಶಿಕ್ಷಾವಸನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕೋನು. ಇದು ಅರ್ಥವಾಗುತ್ತೆ ಪ್ರಿಯರೇ. ದೇವರು ಒಬ್ಬನ ಒಂದಲ್ಲ ಎರಡು ರೀತಿಯಲ್ಲಿ ಮಾತನಾಡಿದನು, ಅವನ ಕಿವಿ ಕೊಡಲಿಲ್ಲ. ಅನಂತರ ಅವನ ಕನಸಲ್ಲಿ ಮಾತನಾಡಿದನು, ಕನಸಲ್ಲಿ ಮಾತನಾಡಿ ಅವನ ಕಿವಿ ಕೊಡದ ನಿಮಿತ್ತ ಪ್ರಿಯರೇ, ದೇವರು ಮಾತನಾಡಿದ ಇಮಿಡಿಯೇಟ್ ನೀವು ವಿದ್ಯರಾಗಬೇಕು. ಒಂದು ದೇವರು ಮಾತಾಡಿದ ಮಾತು ತಿರಸ್ಕರಿಸಿದಾದರೆ ಮಾತ್ರವೇ ಅದಕ್ಕೆ ಶಿಕ್ಷೆಗಳು ಬರುತ್ತವೆ. ಅದಕ್ಕೋಸ್ಕರ ದೇವರು ನಿಮಗೆ ಪ್ರೀತಿ ಮಾಡುತ್ತಾನೆ. ದೇವರು ನಿಮ್ಮ ತನ್ನ ಮಕ್ಕಳೆಂದು ಕರೆಯುತ್ತಾನೆ. ಯೇಸು ನಂಬಿಕೆ ನೀವೆಲ್ಲರೂ ನೀತಿವಂತರಾಗಿದ್ದೀರಿ, ದೇವರ ಪರಿಶುದ್ಧ ಜನ ಆಗಿದ್ದೀರಿ. ಆದರೆ ಪ್ರಿಯರೇ, ನೀವು ನಿಮ್ಮಲ್ಲಿ ಅಹಂಕಾರ ನಾನೇ ಪರಿಶುದ್ಧನು, ನಾನೇ ಅಹಂಕಾರ ಯಾರು ಬರೆದಂತೆ ದೇವರ ವಾಕ್ಯದ ಮುಂದೆ ಯಾವ ತೆಗೆಸಿಕೊಳ್ಳುವರಾಗಬೇಕು. ಆಗ ದೇವರ ಕರುಣೆ ಯಾವ ನಿಮ್ಮ ಮೇಲೆ ಇರ್ತದೆ. ಒಂದು ವೇಳೆ ನೀವು ಯೋಬನಾಗೆ ನಾನು ನೀತಿವಂತನು, ನಾನೇ ಪರಿಶುದ್ಧ ಅಹಂಕಾರ ಅಥವಾ ಹೆಮ್ಮೆ ನಿಮ್ಮಲ್ಲಿರುತ್ತಾರೆ, ಆ ಅಹಂಕಾರಿಗಳನ್ನು ದೇವರು ಅವರಿಗೆ ಶಿಕ್ಷೆ ಕೊಡುತ್ತಾನೆ ಎಂಬುದಾಗಿ ನಾವು ಇಲ್ಲಿ ಅತಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಪ್ರಿಯರೇ. 17ನೇ ವಾಕ್ಯದಲ್ಲಿ ಹೀಗೆ ಮನುಷ್ಯನನ್ನು ಅವನ ದುಷ್ಕರದಿಂದ ತಪ್ಪಿಸೋನು, ಮಾನವನಿಗೆ ಗರ್ವವನ್ನು ಮರೆಯ. ಇಲ್ಲಿ ಯೋಬನಲ್ಲಿ ಗರ್ವ ಇತ್ತು, ಅದೇ ಆ ಗರ್ವ ಅವನು ಬಿಟ್ಟು ಬಿಡಬೇಕೆಂಬುದಾಗಿ ದೇವರವನಿಗೆ ಕಷ್ಟಕ್ಕೆ ಒಳಪಡಿಸಿದೆ ಎಂಬುದೇ ಅತಿ ಸ್ಪಷ್ಟವಾಗಿ ನೋಡ್ತೇವೆ. 18 ಮತ್ತು 19ನೇ ವಾಕ್ಯ, ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ತೈವಸ್ತ್ರದಿಂದ ಅಳಿದು ಹೋಗದಾಗಿ ನಿಲ್ಲಿಸುವನು. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ ಮನುಷ್ಯನು ಹಾಸಿಗೆ ಮೇಲೆ ಶಿಕ್ಷಿಸಲ್ಪಡುವನು. ದೇವರು ಯಾಕೆ ಪ್ರಿಯರೇ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಕೊಡುವುದು? ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ತನ್ನ ಒಬ್ಬನೇ ಮಗನನ್ನು ಈ ಭೂಲಕ್ಕೆ ಕೊಟ್ಟನು. ಯಾಕಂದರೆ ಯಾರು ಆತನ ನಂಬಿಕೆಡುತ್ತಾರೋ, ನೀಲಿ ಮುಳಿ ತೆಗೆದುಕೊಳ್ತಾರೋ ಅವರ ನಿತ್ಯ ಜೀವ ಹೊಂದಿಕೊಳ್ಳಬೇಕು ಎಂಬುದಾಗಿ ನೀವು ಯೇಸು ನಂಬಿಕೆ ಇಡೋದ ಮುಖಾಂತರ ನೀಲಿ ಮುಳುಗಿ ದೃಷ್ಟನ ತೆಗೆದುಕೊಂಡು ನಿಮಿತ್ತವಾಗಿ ನೀವು ನೀತಿವಂತರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ಪರಿಶುದ್ಧ ಜನರು ಆಗಿದ್ದೀರಿ. ಆದರೂ ನೀವು ಆ ಪರಿಶುದ್ಧದಲ್ಲಿ ನೀವು ಪಾಲ್ಗೊಳ್ಳಬೇಕು, ಇನ್ನೂ ನೀತಿವಂತರಾಗಬೇಕು. ಒಂದು ವೇಳೆ ನೀವು ಆತ್ಮೀಯ ಅಹಂಕಾರಿ ಯೋಬನಿಗೆ ಆತ್ಮೀಯ ಅಹಂಕಾರ ನಿಮ್ಮಲ್ಲಿ ಬಂದಿರುವುದಾದರೆ ನೀವು ಅಹಂಕಾರಿಗಳು ಅವರ ಪರಲೋಕಕ್ಕೆ ಹೋಗುವುದಿಲ್ಲ, ಅವರಿಗೆ ದಂಡನೆ ಬರೋದು ಖಂಡಿತ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಯೇಸು ನಿಮ್ಮ ಕೈಗೆ ತೆಗೆದುಕೊಂಡಿದ್ದಾನೆ. ಅದಕ್ಕೆ ನೀವು ನರಕಕ್ಕೆ ಹೋಗಬಾರ್ದು ಎಂಬ ಉದ್ದೇಶದಿಂದ ದೇವರು ಆ ಸೈತಾನ ಕೈಗೆ ಒಪ್ಪಿಸಿಕೊಡುತ್ತಾನೆ. ಈಗ ದೇವರು ತಾನೇ ಯೋಬನಿಗೆ ಸೈತಾನಿಗೆ ಒಪ್ಪಿಸಿಕೊಟ್ಟರು. ಯಾಕೆಂದರೆ ಅವನಿಗೆ ಗರ್ವ ಇತ್ತು, ಅವನಿಗೆ ಹೆಮ್ಮೆ ಇತ್ತು, ಅವನು ತನ್ನ ನಿತ್ಯ ಜೀವನ ಕಳೆದುಕೊಳ್ಳಬಾರದು ಎಂಬುದಾಗಿ ಅವನಿಗೆ ಪಶ್ಚಾತ್ತಾಪ ನಡೆಸಿಕೊಂಡು ರೋಗಕ್ಕೆ ನಡೆಸಿಕೊಂಡು ಅವನ ಪಶ್ಚಾತ್ತಾಪ ಅವನ ಆತ್ಮ ಪರಲೋಕ ಹೋಗಬೇಕು ಉದ್ದೇಶದಿಂದ ದೇವರನ್ನು ಶಿಕ್ಷಿಸ್ತಾನೆ. ಹಾಗಾದರೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ, ದೇವರು ಪರಿಶುದ್ಧನಾಗಿದ್ದಾನೆ. ದೇವರ ಮಕ್ಕಳು ಪರಿಶುದ್ಧದಲ್ಲೇ ಪಾಲರಾಗಬೇಕೆಂಬ ಉದ್ದೇಶಕ್ಕೋಸ್ಕರವೇ ದೇವರು ತನ್ನ ಮಕ್ಕಳನ್ನು ಶಿಕ್ಷಿಸ್ತಾನೆ. ಆಗಿದೆ ಶಿಕ್ಷೆ ಬರುತ್ತದೆ, ಕಾರಣ ನಿಮ್ಮಲ್ಲಿ ಆತ್ಮಿಕ ಅಹಂಕಾರ ಇದ್ದಾರೆ. ದೇವರ ಶಿಕ್ಷೆ ನಿಮಗೆ ಬರಬಾರದರೆ ಎಂದಿಗೂ ಈ ಅಹಂಕಾರ ಬರಲಿಕ್ಕೆ ಬಿಡಬಿಡಿ. ಹೇಗೆ ದೇವರು ಈ ಅಹಂಕಾರ ಹಾಗೆ ಮಾಡ್ತಾನೆ, ನೀವು ನಿಮ್ಮ ಜೀವ ಅಹಂಕಾರ ಬರದಾಗೆ ಅಹಂಕಾರ ಹಾಗೆ ಮಾಡಬೇಕು. ದಿನಾದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಇನ್ನೊಂದು ಸಂಗತಿಯಾಗಿದೆ, ಸುಳ್ಳಿನ ನಾಲಿಗೆ. ಇದರ ಕುರಿತು ನೋಡುವ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೀವಲ್ಲ. ಅಪೊಸ್ತಲ ಹೇಳ್ತಾನೆ, ದೇವರ ಮಕ್ಕಳು ಇಂದಿಗೂ ದೇವರ ಮಕ್ಕಳೊಡನೆ ದೇವರ ಸೇವಕರು ಸುಳ್ಳು ಮಾತನಾಡಬಾರದು, ಸತ್ಯವನ್ನೇ ಮಾತನಾಡಬೇಕೆಂದು ಅಪೊಸ್ತಲ ಪೌಲ್ ಹೇಳ್ತಾನೆ. ಹಾಗಾದರೆ ಸುಳ್ಳಿನಲ್ಲಿ ಯಾಕೆ ಇದು ಸುಳ್ಳಿನಾಲಿಗೆ ಹಾಗೆ ಮಾಡ್ತಾನೆ? ಅದೇ ಎಕ್ಸಾಂಪಲ್ ನೋಡೋ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ ತನಕ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫರೆಂಬ ತನ್ನ ಹೆಂಡತಿಯ ಸಮೇತ ಬಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗೆ ಇತ್ತಲ್ಲವೇ? ಮಾಡಿದ ಮೇಲೆಯೂ ಬಂದಾನು ನಿನ್ನ ಅಧೀನದಲ್ಲಿ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡು ಇದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಈ ಮಾತುಗಳನ್ನು ಅನನ್ಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಭೀತಿ ಭಯ ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿ ಉತ್ತುಕೊಂಡು ಹೋಗಿ ಉಣ್ಣಿಟ್ಟರು. ನಾವು ನೋಡ್ತೀವಿ ಅನನ್ಯ ಸಪರ್ಯ ಅವರು ತಮ್ಮ ಭೂಮಿಯನ್ನು ಮಾರಿದ ಹಣವನ್ನು ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ ಕದ್ದುಕೊಂಡು ಇವತ್ತು ದೇವರ ವಾಕ್ಯ ಹೇಳ್ತಾರೆ. ಮಲಕಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ, ನರ ಮನಸ್ಸನ್ನು ದೇವರಿಂದ ಕಳೆದುಕೊಳ್ಳಬಹುದೇ? ಅಲ್ಲಿ ಹೇಳ್ತಾನೆ, ದೇವರ ಮಕ್ಕಳು ದೇವರ ಹೆಸರು ದಶಮಾಂಶ ಮತ್ತು
ಪ್ರತ್ಯೇಕ ಪದಾರ್ಥ ಕದ್ದುಕೊಂಡು ನಿಮಿತ್ತಗೆ ಅವನ ಮೇಲೆ ಶಾಪ ಬಂತು ಮತ್ತು ಅಲ್ಲಿ ಮಲಕಿ ಹೇಳ್ತಾನೆ. ಅದಕ್ಕೆ ನಿಮಗೆ ಆರ್ಥಿಕವಾದ ಶಾಪ, ಆರ್ಥಿಕವಾದ ಬಡತನ, ಆರ್ಥಿಕ ಸಾಲದ ಬಿಡಿ ಆಗಬೇಕಾದರೆ ಮಲಕಿ 3:10 ವಾಕ್ಯದಲ್ಲಿ ಬರೆಯಲ್ಪಡಿದೆ, ನಿಮ್ಮ ದಶಮಾಂಶವನ್ನು ನೀವು ನಿಮ್ಮ ಕಾಣಿಕನು ಯಾವತ್ತಿಗೂ ಭಂಡಾರ ಎತ್ತುಕೊಂಡು ಬಂದಿರಿ ಮತ್ತು ಪರೀಕ್ಷಿಸಿರಿ ಎಂದು ಹೇಳಿ. ಹಾಗಾದರೆ ಇಲ್ಲಿ ಅನನ್ಯ ಮತ್ತು ಸಪ್ಫೀರ ತಮ್ಮ ಭೂಮಿಯನ್ನು ಮಾರಿ ಬಂದ ಹಣದಲ್ಲಿ ದೇವರು ಕೂಡ ದಶಮಾಂಶವನ್ನು ಕದ್ದುಕೊಂಡು ಪೇತ್ರನ ಥರ ಸುಳ್ಳಾಡಿದ ಆ ಸುಳ್ಳು ಹೇಳಿದ ನಿಮಿತ್ತಕ್ಕೆ ಅವನು ತನ್ನ ಆಸ್ತಿಪಾಸ್ತಿಲ್ಲ ಅವನ ಪ್ರಾಣವನ್ನೇ ಕಳೆದುಕೊಂಡನು. ಅದಕ್ಕೆ ದೇವರು ಸುಳ್ಳಿನ ನಾಲಿಗೆಯನ್ನು ಅಗೆ ಮಾಡ್ತಾನೆ. ಅದಕ್ಕೆ ಎಂದಿಗೂ ದೇವರ ಮುಂದೆ ಆಗಲಿ, ದೇವರ ಸೇವಕರ ಮುಂದೆ ಆಗಲಿ ಒಬ್ಬನ ಸುಳ್ಳನ್ನು ಮಾತನಾಡಬೇಡಿ, ಸತ್ಯವನ್ನೇ ಮಾತನಾಡುವವರು ಆಗಬೇಕು. ದೇವರ ನಿಮಗೆ ಆಶೀರ್ವಾದ ಮಾಡಬೇಕಾದರೆ. ಮುಂದಿನ ಸಂಗತಿ ನೋಡ್ತೇವೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯದಲ್ಲಿ 3-6 ವಾಕ್ಯ. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ, ಈ ಮನುಷ್ಯನು ಕೊಲೆ ಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನಾಯು ಇವನ್ನು ಬದುಕುಗೊಳಿಸುವುದಿಲ್ಲವೆಂದು ತಮ್ಮೊಳಗೆ ಮಾತಾಡಿಕೊಂಡರು. ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಗೆ ಜಾಡಿಸಿಬಿಟ್ಟನು. ಅವನಿಗೆ ಏನೂ ಕೇಡಾಗಲಿಲ್ಲ. ಇವನು ಬಾತು ಹೋದನು ಇಲ್ಲವೇ ಅಕಸ್ಮಾತ್ತಾಗಿ ಸತ್ತು ಬಿದ್ದನು ಎಂದು ಅವರು ನೋಡಿಕೊಂಡೇ ಇದ್ದರು. ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರನ ಆಗಿಲ್ಲವೆಂದು ಕಂಡು ಬೇರೆ ಯೋಚನೆಯುಳ್ಳವರಾಗಿ ಇವನೊಬ್ಬ ದೇವರು ಎಂದು ಹೇಳಿಕೊಂಡರು. ನೋಡಿದೆ, ನಿರ್ದೋಷ ಸುರಿಸಕ್ಕೆ ಎಂದರೆ ಇಲ್ಲಿ ಪೌಲನು ಏನೂ ಪಾಪ ಮಾಡಲಿಲ್ಲ. ಅವನಿಗೆ ಆ ಚಳಿಗಾಲದಲ್ಲಿ ಅವನು ಕಟ್ಟಿಗೆಯನ್ನು ಬೆಂಕಿಲಿ ಹಾಕೋ ಒಂದು ಅವನ ಕೈಲಿ ಜೋತು ಬಿದ್ದು ಆ ದೀಪದವರು ಪೌಲನ್ನು ಪಾಪಿ ಎಂದು ತಿರುಪು ಮಾಡಿದ. ಇವತ್ತು ದೇವರ ವಾಕ್ಯತೆ ಮತ್ತೆ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ, ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಮಾಡೋ ತೀರ್ಪು ಸರಿಯಾಗಿ ನಿಮಗೆ ಎಂದಿಗೂ ನೀವು ಇನ್ನೊಬ್ಬರಿಗೆ ಕಷ್ಟಗಳು ಬರುವಾಗ, ದೇವರ ಸೇವಕರಿಗೆ ಕಷ್ಟಗಳು ಬರುವಾಗ, ರೋಗಗಳು ಬರುವಾಗ ದೇವರ ಆತ್ಮ ನಿಮಗೆ ತೋರಿಸದೆ ನೀವು ಎಂದಿಗೂ ಅವರಿಗೆ ಪಾಪಗೋಸ್ಕರ ಬಂದ ನಿಮಗೆ ತೀರ್ಪು ಮಾಡಿ ಹೋಗಬೇಡ್ರಿ. ಯಾಕಂದರೆ ತೀರ್ಪು ಮಾಡೋ ಅಧಿಕಾರ ಅದು ನಿಮಗೆ ಕೊಡಲಿಲ್ಲ. ಇಲ್ಲಿ ನೋಡ್ತೆ ಆ ದೀಪದವರು ಪೌಲನಿಗೆ ಹಾವು ಸುತ್ತಕೊಂಡು ಅವನು ಪಾಪಿ ಎಂದು ತೀರ್ಪು ಮಾಡಿದನು. ಮತ್ತು ಕಡೆಗೆ ಅವರು ಪೌಲನಿಗೆ ಏನು ಆಗದಂತೆ ನೋಡಿಕೊಂಡು ಅವನು ದೇವರು ಎಂದು ಆಗದೆ ನಿರ್ದೋಷ ನಿಮಗೆ ಗೊತ್ತಿಲ್ಲದೆ ಒಬ್ಬರಿಗೆ ಏನು ಕಷ್ಟ ಬಂದ ಕೂಡ ಒಂದು ಸಭೆಗಾಗ್ಬೋದು, ಒಂದು ಸೇವಕರ ಯಾರಿಗೆ ಏನು ಕಷ್ಟಗಳು ಸಮಸ್ಯೆ ಬಂದ ಕೂಡಲೇ ನೀವು ಅವರಿಗೆ ಪಾಪಿನ ತೀರ್ಪು ಮಾಡಲಿಕ್ಕೆ ಹೋಗಬಾರದು. ನೀವು ನಿಮ್ಗೆ ಅದರ ರೈಟ್ ಕೊಡಲಿಲ್ಲವಾದರೆ ಎಂದಿಗೂ ಮಾಡಬೇಡ್ರಿ. ಯಾಕಂದರೆ ನಿಮಗೆ ಗೊತ್ತಿಲ್ಲ ಯಾವ ಕಾರಣಕ್ಕೂ ಅವನಿಗೆ ಆ ಕಷ್ಟ ಆ ಸಮಸ್ಯೆ ಅದು ದೇವರು ಅವನಿಗೆ ತಿಳಿಯಪಡಿಸೋನಾಗಿದ್ದಾನೆ. ಮತ್ತು ಯಾರಿಗೆ ದೇವರು ಆ ವರವನ್ನು ಕೊಟ್ಟಿದ್ದಾನೆ ಅವರ ಮುಖದ ಮಾತನಾಡೋನಾಗಿದೆ. ಆದರೆ ಈ ರೀತಿ ಎಲ್ಲ ದೀಪದವರು ಪೌಲನ್ನು ತೀರ್ಪು ಈ ರೀತಿ ಎಂದಿಗೂ ಮಾಡಬಾರದು. ಇದು ಮಾಡಿದರೆ ನಿರ್ದೋಷ ರಕ್ತವನ್ನು ಸುರಿಸಕ್ಕೆ ಎಂಬ ಪಾಪ ಮಾಡಿ ಈ ಪಾಪದವರು ಹಾಗೆ ಮಾಡುತ್ತಾನೆ. ಇದನ್ನು ಇನ್ನೂ ಸ್ಪಷ್ಟ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿಯೇ ಎನಿಸಿಕೊಳ್ಳುವೆ ಹೊರತು ಅದನ್ನು ಅನುಸರಿಸುವನಲ್ಲ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರು? ಇಲ್ಲಿ ಅತಿ ಸ್ಪಷ್ಟ ಯಾಕೋ ಬರ್ತಾನೆ, ಎಂದಿಗೂ ಒಬ್ಬರೊಬ್ಬರನ್ನು ನಿಂದಿಸಬಾರ್ದು, ಒಬ್ಬರೊಬ್ಬರನ್ನು ತೀರ್ಪು ಮಾಡಬಾರ್ದು. ಈ ತೀರ್ಪು ಮಾಡುವ ಈ ಪಾಪಕ್ಕೆ ಇಲ್ಲಿ ನಿರ್ದೋಷ ಅಂದರೆ ನಿಮಗೆ ಗೊತ್ತಿಲ್ಲ ಅವನು ಪಾಪ ಮಾಡೋದ್ರಿಂದ ನಿಮಗೆ ಗೊತ್ತಿಲ್ಲದೆ ನೀವು ಒಬ್ಬರು ತೀರ್ಪು ಮಾಡಿದರೆ ನೀವು ನಿರ್ದೋಷಕ್ಕೆ ಈ ಪಾಪ ನೀವು ಹಾಗೆ ಮಾಡಿರಿ. ಈ ಪಾಪ ಮಾಡುವವರಿಗೆ ದೇವರು ಏನು ಮಾಡ್ತಾರೆ, ಅವರ ಮೇಲೆ ಬಂದ ಕಷ್ಟವನ್ನು ನಿಮಗೆ ಬರ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನೇ ಮತ್ತೆ 7:1-2 ವಾಕ್ಯದಲ್ಲಿ ತೀರ್ಪು ಮಾಡಬೇಡ್ರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಮಾಡುವ ತೀರ್ಪು ಸರಿಯಾಗಿ ನಿಮಗೆ ಆಗಿದೆ. ನಿಮ್ಮ ಮೇಲೆ ದೇವರು ತೀರ್ಪು ಬರಬಾರ್ದು. ಎಂದಿಗೂ ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡಬೇಡ್ರಿ. ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನಿಮ್ಮ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರ ಬಗ್ಗೆ ನಿಂದಿಸಬೇಡ್ರಿ. ಈ ಪಾಪ ದೇವರು ಹಾಗೆ ಮಾಡೋಣ, ನೀವು ಸಹ ಹಾಗೆ ಮಾಡಬೇಕು. ನಿಮಗೆ ಆಶೀರ್ವಾದ ಬಿಡುಗಡೆ ನಿಮ್ಮ ಪ್ರಾರ್ಥನೆ ಬರಬೇಕಾದರೆ. 4ನೇ ಸಂಗತಿ ನೋಡ್ತೇವೆ, ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21-23 ವಾಕ್ಯ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದೈವ್ಯಾಸೆ,
ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಗಿಚ್ಚು, ಬೈಗಲು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳನ್ನ ಒಳಗಿಂದ ಹೊರಟು ಮನಸ್ಸನ್ನು ಹೊಳೆ ಮಾಡುತ್ತವೆ ಅಂದನು. ಪ್ರಿಯರಲ್ಲಿ ದುರಾಸೆ ಕಲ್ಪಿಸದೆ ಇದರ್ಥವಾಗಿದೆ. ಸೈತಾನನು ಪ್ರಿಯರೇ ನಿಮ್ಮ ಮನಸ್ಸು ಯಾವಾಗಲೂ ಕೆಟ್ಟ ಆಲೋಚನೆ ತಂದು ಹಾಕ್ತಾನೆ. ಈ ಸೈತಾನನ ಯುದ್ಧ ಭೂಮಿಯಾಗಿದೆ, ನಿಮ್ಮ ಮನಸ್ಸಾಗಿದೆ. ಅದು ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ತಂಗಿಕೊಳ್ಳಬಾರದರೆ ನೀವು ಹಗಲು ರಾತ್ರಿ ದೇವರ ವಾಕ್ಯನ ಓದುವುದು, ಧ್ಯಾನ ಮಾಡುವ ಅಭ್ಯಾಸ ಮಾಡಬೇಕು ಪ್ರಿಯರೇ. ಯಾಕಂದರೆ ರೋಮಾಪುರದಲ್ಲಿ ಬರೆದ ಪತ್ರಿಕೆ 12ನೇ 2ನೇ ವಾಕ್ಯ ಅಪೊಸ್ತಲನು ಹೇಳ್ತಾನೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಪರಲೋಕ ಭಾವದವರಾಗ್ರಿ. ಹೀಗಾದರೆ ದೇವರು ಉತ್ತಮವಾದುದು, ಮೆಚ್ಚಿಕೆ ಹೌದು, ದೋಷವಿಲ್ಲ ಯಾವುದನ್ನು ವ್ಯವಸ್ಥೆ ತಿಳ್ಕೊಳ್ಳುವಿರಿ. ಹಾಗಾದರೆ ಪ್ರೇ ನಿಮ್ಮ ಮನಸ್ಸು ನೂತನ ನೀವು ಪಡಿಸಬೇಕು. ಒಂದು ವೇಳೆ ನಿಮ್ಮ ಮನಸ್ಸನ್ನು ನೂತನ ಪಡಿಸಿದರೆ ಸಹಿತ ನಿಮ್ಮ ಈ ಎಲ್ಲ ಕೆಟ್ಟ ಆಲೋಚನೆ ಆಗ್ತಾನೆ. ಈ ಕೆಟ್ಟ ಆಲೋಚನೆಗಳು ನೀವು ತೆಗೆದು ಹಾಕದೆ ಆ ಕೆಟ್ಟ ಆಲೋಚನೆಗಳು ನಿಮಗೆ ಪಾಪಕ್ಕೆ ನಡೆಸ್ತವೆ. ಕೆಟ್ಟ ಆಲೋಚನೆ ನಿಮ್ಮ ಬಾಯಿ ಮುಖಾಂತರ ಮಾತನಾಡಿದೆ ನಿಮ್ಮ ಶರೀರವನ್ನು, ನಿಮ್ಮ ಆತ್ಮವನ್ನು ಅದು ಕೊಲೆ ಮಾಡ್ತಾರೆ, ನಿಮ್ಮ ಆಶೆ ತಡೆ. ಅದಕ್ಕೆ ಪ್ರೇರೆ ನಿಮ್ಮ ಮನಸ್ಸು ಪ್ರೇರೆ ಯಾವಾಗಲೂ ಶುಭ್ರವಾಗಿ ಕಾಪಾಡಬೇಕು. ಶುದ್ಧ ದೇವರು, ನಿರ್ಮಲ ಚಿತ್ತರು ಧನ್ಯರು. ಅಂದರೆ ನಿಮ್ಮ ಮನಸ್ಸು ನಿರ್ಮಲವಾಗಿ ಇರಬೇಕಾದ್ರೆ ನೀವು ಪ್ರೇರೆ ಹಗಲು ರಾತ್ರಿ ದೇವರ ವಾಕ್ಯವನ್ನು ಓದುವಂಥ, ದೇವರ ವಾಕ್ಯವನ್ನು ಧ್ಯಾನಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರೇರೆ ಎಷ್ಟು ದೇವರ ವಾಕ್ಯವನ್ನು ಓದುತ್ತೀರೋ ಅಷ್ಟು ವಾಕ್ಯದಲ್ಲಿ ಶಕ್ತಿ ಉಂಟು. ಆ ವಾಕ್ಯ ನಿಮ್ಮ ಮನಸ್ಸಿನ ಎಲ್ಲ ಕೆಟ್ಟ ಆಲೋಚನೆಗಳನ್ನು ತೆಗೆದು ಹಾಕ್ತದೆ. ನಿಮ್ಮ ಮನಸ್ಸು ನೂತನವಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಪ್ರವೇಶ ಮಾಡಲು ನೀವು ಅವಕಾಶ ಕೊಡುವುದಿಲ್ಲ. ಆ ರೀತಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಕಾಪಾಡಿಕೊಳ್ಳುವುದಾದರೆ ನಿಮ್ಮ ಪ್ರಾರ್ಥನೆಗೆ ದೊರೆತ ಕೊಡ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮನ್ನು ಅಭಿಷೇಕಿಸ್ತಾನೆ, ನಿಮ್ಮೆಲ್ಲ ಕಷ್ಟ ನಿಮಗೆ ಬಿಡುಗಡೆ ಕೊಡುವನಾಗಿದೆ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆಯನ್ನು ನಿಲ್ಲುವುದಕ್ಕೆ ಗೂಡು ಕಟ್ಟಲಿಕ್ಕೆ ನೀವು ಬಿಡುವುದಾದರೆ ನಿಮ್ಮ ಇಡೀ ದಿನ ಬಾಯಲ್ಲಿ ಅದೇ ಮಾತನ್ನು ಮಾತನಾಡ್ತೀರಿ, ಕ್ರಿಯೆಯಲ್ಲಿ ಮಾಡ್ತೀವಿ. ಆ ನಿಮಿತ್ತ ನಿಮ್ಮ ಆಶೀರ್ವಾದಕ್ಕೆ ತಡೆ ಇಡಲ್ಪಡುತ್ತದೆ. ಅದಕ್ಕೆ ಈ ಪಾಪ ನೀವು ಹಾಗೆ ಮಾಡುವವರಾಗಬೇಕು. ನಿಮಗೆ ಬಿಡುಗಡೆ ಬರಬೇಕಾದರೆ 5ನೇ ಸಂಘ ನೋಡ್ತೇವೆ, ಕೀಡು ಮಾಡಲು ತ್ವರೆ ಪಡುವ ಕಾಲು. 1ನೇ ಕೊರಿಂಥದವರಿಗೆ ಪತ್ರಿಕೆ 15ನೇ ಆದ್ಯದಲ್ಲಿ 33 ಮತ್ತು 34ನೇ ವಾಕ್ಯ. ನಾಳೆ ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸಲಿ. ಮೋಸ ಹೋಗಬೇಡಿ, ದುಷ್ಟ ಸಹವಾಸವು ಅದರ್ಥ ದುಷ್ಟರ ಒಟ್ಟಿಗೆ ನೀವು ಸಹವಾಸ ಮಾಡುವುದಾದರೆ, ದುಷ್ಟರ ಒಟ್ಟಿಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡುವುದಾದರೆ ದುಷ್ಟರು ಪ್ರೇರೆ ನಿಮ್ಮ ಒಳ್ಳೆಯ ಸ್ವಭಾವವನ್ನು ದುಷ್ಟರ ಮುಖದ ಹಾಲಾಗ್ತಾಯಿದೆ ಪ್ರೇರೆ. ಅದಕ್ಕೋಸ್ಕರವಾಗಿ ಪ್ರೇರೆ ಮತ್ತು ಅವರು ನೀವು ದುಷ್ಟರಾಗಿ ಅವರಾಗೆ ಕೆಲವು ಪಾಪವನ್ನು ಮಾಡಲಿಕ್ಕೆ ಹೋಗ್ತೀವಿ. ಅದಕ್ಕೆ ಪ್ರೇರೆ ನಿಮಗೆ ದೇವರ ಆಶೀರ್ವಾದ ಬೇಕು. ನೀವು ಅನ್ಯ ಜನರ ಮಧ್ಯದಿಂದ ಪ್ರತ್ಯೇಕವಾಗಬೇಕು ಎಂಬುದಾಗಿ ಅಪೊಸ್ತಲನು ಪೌಲನು 2 ಕೊರಿಂಥದವರಿಗೆ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 14-18 ವಾಕ್ಯದಲ್ಲಿ ಈಗ ಹೇಳ್ತಾನೆ, ಅನ್ಯ ಜನರ ಮುಂದೆ ಹೊರಟು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಮುಟ್ಟದಿರಿ, ಆಗ ದೇವರನ್ನು ಸೇರಿಸಿಕೊಳ್ಳುತ್ತಾನೆ. ಆಗ ದೇವರನ್ನು ಸೇರಿಸಿಕೊಳ್ಳಬೇಕಾದರೆ ಈ ದುಷ್ಟರ ಸಹವಾಸವನ್ನು ಬಿಟ್ಟು ಬಿಡುವರಾಗಬೇಕು ಪ್ರೇರೆ. ಯಾಕಂದರೆ ದುಷ್ಟ ಸಹವಾಸವು ನಿಮ್ಮ ಸದಾಸರ ಕೆಡಿಸುತ್ತದೆ ಪ್ರೇರೆ. ಮತ್ತು ಹೇಳ್ತದೆ, ಇಂಥ ಅಮಲಿಂದ ಹೆಚ್ಚುದು ನೀತಿವಂತರಾಗಿರಿ, ಪಾಪ ಬಿಡದೆ ಅಂತ ಆ ದುಷ್ಟ ಸಹವಾಸದಲ್ಲಿ ನೀವು ಅವರ ಸಹವಾಸ ಮಾಡದೆ ನೀವು ಮಾಡಿದರೆ ನಿಮ್ಮ ಜೀವಿತದ ಪಾಪವನ್ನು ಬಿಟ್ಟು ಬಿಡಬೇಕು. ಆಗ ನೀತಿವಂತರಾಗ್ತೀರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೂ ಇಲ್ಲ, ನಿಮಗೆ ನಾಚಿಗುಟ್ಟಬೇಕು ಇದನ್ನು ಹೇಳುತ್ತೇನೆ ಪ್ರೇ. ಅಪೊಸ್ತಲನು ಹೇಳ್ತೇನೆ, ಯಾರ್ಯಾರು ದುಷ್ಟ ಸಹವಾಸ ಮಾಡುತ್ತಾರೋ ಪ್ರೇ ಅವರು ಆ ದುಷ್ಟರಾಗೆ ಪಾಪ ಮಾಡಲಿಕ್ಕೆ ಮುಂದೆ ಹೋಗ್ತಾರೆ. ಅದಕ್ಕೆ ನಿಮಗೆ ಆಶೀರ್ವಾದ ಸಿಗುವುದಿಲ್ಲ. ಆಶೀರ್ವಾದ ಬರಬೇಕಾದ್ರೆ ಕೇಡು ಮಾಡುತ್ತದೆ. ಈ ದುಷ್ಟ ಆಲೋಚನೆ ಮಾಡದೆ ದುಷ್ಟರಿಂದ ಅಶುದ್ಧತೆ ಪ್ರತ್ಯೇಕವಾಗಬೇಕು. ಯಾಕೆಂದರೆ ನಾವು ನೋಡ್ತೇವೆ 2ನೇ ಕೊರಿಂಥದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 14-18 ವಾಕ್ಯಗಳು. ನೀವು ಕ್ರಿಸ್ತನ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಈಜೋಟಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕು ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು, ನಂಬುವವನಿಗೂ ನಂಬದಿರುವವನಿಗೂ ಪಾಲುಗಾರಿಕೆಯೇನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು. ನಾವು ಜೀವಸ್ವರೂಪದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವರು ಎಂದು ಹೇಳಿದ್ದಾನೆ. ಆದ್ದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವನು, ನಿನ್ನ ಕುಮಾರಿಯರು ಆಗಿರುವೆಂದು ಕರ್ತನು ಹೇಳುತ್ತಾನೆ. ಹಾಗಾದರೆ ಪ್ರೇ ನಿಮ್ಮ ಕಾಲು ಕೀಡಿಗೆ ಹೋಗದ ಹಾಗೆ ಅಪೊಸ್ತಲನು ಈ ದುಷ್ಟರ ಸಹವಾಸ ಮಾಡಬಾರದು ಪ್ರೇ. ದುಷ್ಟರ ಸಹವಾಸ ಮಾಡುವುದಾದರೆ ದುಷ್ಟರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ನೀವು ಅವರ ಹಾಗೆ ಪಾಪಕ್ಕೆ ನೀವು ಒಳಗಾಗ್ತೀರಿ. ಅದಕ್ಕೆ ಅಪೊಸ್ತಲನು ನಿಮಗೆ ದೇವರು ಸೇರಿಸಿಕೊಳ್ಳಬೇಕು, ದೇವರ ಪ್ರಸನ್ನತೆ ನಿಮಗೆ ಬೇಕು, ದೇವರ ಆಶೀರ್ವಾದ ಬೇಕಾದರೆ ಅಪೊಸ್ತಲನು ಅಂಥ ಅನ್ಯ ಜನರ ಮಧ್ಯದಿಂದ ನೀವು
ಪ್ರತ್ಯೇಕವಾಗಿ ದೇವರ ಮಕ್ಕಳೊಟ್ಟಿಗೆ ದೇವರ ಅನ್ಯತೆಯಲ್ಲಿ ನಿಮ್ಮ ಸಮಯವನ್ನು ಕಲಿಯುವರಾಗಬೇಕು. ಅಸುದ್ಧದ ಯಾವ ಪಾಪವನ್ನು ಮುಟ್ಟಬಾರದು, ನೋಡುವವರು ಆಗಬಾರದು, ಮಾತನಾಡದಂತೆ ನಿಮ್ಮ ಜೀವನ ಕಾಪಾಡಬೇಕು ಪ್ರಿಯರೇ. ಆವಾಗ ಮಾತ್ರ ದೇವರ ಪ್ರಸನ್ನತೆ, ದೇವರ ಸಂರಕ್ಷಣೆ, ದೇವರ ಆತ್ಮನ ಅಭಿಷೇಕನ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಈ ಕೇಡು ಮಾಡೋದೇ ಈ ಮುಖಾಂತರ ನೀವು ಕೇಡು ಮಾಡುವ ಆಲೋಚನೆ ಬರುತ್ತೆ. ಕೇಡು ಇದೆ ಈ ಪಾಪವನ್ನು ದೇವರು ಹಾಗೆ ಮಾಡುತ್ತಾನೆ ಎಂಬುದಾಗಿ ಸೊಲೊಮೋನನಲ್ಲಿ ಹೇಳ್ತಾನೆ ಪ್ರಿಯರೇ. 6ನೇ ಸಂಗತಿ ನೋಡ್ತೇವೆ, ಅಸತ್ಯವಾಡುವ ಸುಳ್ಳು ಸಾಕ್ಷಿ. ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನ್ಯಾಯ ವಿರುದ್ಧವಾದ ಸಾಕ್ಷಿ ನುಡಿಯಬಾರದು. ಪ್ರಿಯರೇ, ಅಸತ್ಯವಾದ ಸುಳ್ಳು ಅಂದರೆ ಇಲ್ಲಿ ನೋಡ್ತೇವೆ ವಿಮೋಚಕನ ಪುಸ್ತಕದಲ್ಲಿ 23ನೇ ಅಧ್ಯಾಯ 1ನೇ ವಾಕ್ಯ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು. ಇವತ್ತು ಪ್ರಿಯರೇ, ಅನೇಕರು ಪ್ರಿಯರೇ ಸರಿಯಾದ ವಿಷಯವನ್ನು ಕೇಳದೆ, ಸರಿಯಾದ ವಿಷಯ ಗೊತ್ತಾಗದೆ ಒಬ್ಬರ ಬಗ್ಗೆ ಒಬ್ಬರು ಚಾಡಿ ಹೇಳುವುದು, ಒಬ್ಬರ ಹೆಸರನ್ನು ಬರೆದು ಈ ರೀತಿ ಈ ಪಾಪ ಪ್ರೇರಿದು ಹಾಗೆ ಮಾಡ್ತಾನೆ. ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರಿಗೆ ಕಷ್ಟ ಬರಬೇಕು ಏನಂತ ಆ ರೀತಿ ಇನ್ನೊಬ್ಬರಿಗೆ ನೀವು ಸುಳ್ಳು ಸಾಕ್ಷಿ ಹೇಳುವುದು ಅಥವಾ ಸುಳ್ಳು ಸ್ಟೋರಿ, ಕಾಲ್ಪನಿಕ ಕಥೆ ಹೇಳಿಕೊಂಡು ಹೇಳುವುದು ಈ ಮತ್ತು ಕಾಲ್ಪನಿಕವಾಗಿ ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳುವುದು ಪ್ರೇರೆ, ಅವರ ಮರ್ಯಾದೆ ಹಾಳು ಮಾಡಿ ಈ ರೀತಿ ಈ ಪಾಪವನ್ನು ದೇವರು ಹಾಗೆ ಅದಕ್ಕೆ ಅಸತ್ಯವಾದ ಸುಳ್ಳು ಸಾಕ್ಷಿ ಎಂದಿಗೂ ಪ್ರೇರೆ ಆಧಾರವಿಲ್ಲದ ಯಾವುದೇ ಸಂಗತಿಯನ್ನು ಹಬ್ಬಿಸುವರಾಗಬಹುದು. ಏನು ಪ್ರೇರೆ ಇನ್ನೊಬ್ಬರ ಜೀವನದ ನೀವು ದೇವರ ತ ಕೇಳಬೇಕು. ದೇವರು ಪ್ರೇರೆ ಸತ್ಯ ಸಂಗತಿ ಮಾತಾಡೋರು ಬೇಕು. ಸುಳ್ಳು ಸಂಗತಿ, ಸುಳ್ಳು ಬೋಧನೆ, ಸುಳ್ಳು ಪ್ರವಾದನೆ ಪ್ರೇರೆ ಎಂದಿಗೂ ಮಾತನಾಡುವರಾಗಬಹುದು. ಈ ಸ್ವಭಾವ ದೇವರು ಹಾಗೆ ಮಾಡುವವನು ಆಗಿದ್ದಾನೆ. 7ನೇ ಸಂಗತಿ ನೋಡ್ತೇವೆ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು. 1ನೇ ಕೊರಿಂಥದವರಿಗೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ, ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಒಂದಕ್ಕಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪೌಲನು ಪ್ರೇರೆ ಕೊರಿಂಥ ಸಭೆಯ ವಿಶ್ವಾಸಗಳಿಗೆ ಹೇಳ್ತಾನೆ, ಆ ಸಭೆಯಲ್ಲಿ ಪ್ರೇರೆ ಸೌದ ಮಧ್ಯದಲ್ಲಿ ಏಕ ಮನಸ್ಸಿಲ್ಲ, ಅವರಲ್ಲಿ ಭೇದ ಭಾವ ಇತ್ತು, ಭಿನ್ನ ಅಭಿಪ್ರಾಯ. ಅಪೊಸ್ತಲ ಪೌಲನು ಹೇಳ್ತಾನೆ, ಓಡಬಿಟ್ಟಿದೆ ಯೇಸು ನಂಬಿಕಿಟ್ಟ ಕ್ರಿಸ್ತ ಸಹೋದರಲ್ಲಿ ಒಂದೇ ಮನಸ್ಸು ಇರಬೇಕು ಪ್ರಿಯರೇ. ಎಂದಿಗೂ ನೀವು ಸಭೆಯಲ್ಲಿ ಪ್ರಿಯರೇ ಒಬ್ಬರೊಬ್ಬರು ಒಂದು ಗ್ರೂಪ್ ಮಾಡಿಕೊಂಡಿರೋ ನಿಮ್ಮ ಸಭೆಯಲ್ಲಿ ನಿಮ್ಮ ಪಾಸಪ್ಪ ನೀವು ಎಲ್ಲರೂ ಐಕ್ಯತೆಯಲ್ಲಿ ಪ್ರಾರ್ಥನೆ ಸೇರಬೇಕು, ಒಂದೇ ಮನಸ್ಸು ಇರಬೇಕು. ಈ ರೀತಿ 2 ಮನಸ್ಸು ಪ್ರೇರಿ ಇರಬಾರದು. ಈ ರೀತಿ ಕೊಲೆ ಸಭೆಯಲ್ಲಿ ಪ್ರೇರೆ ಅಲ್ಲಿ ಭೇದ ಭಾಗಗಳಿತ್ತು, ಅವರು ಪ್ರೇರೆ ಜಗಳ ಕೋಪ, ಈ ಸ್ವಭಾವ ಪ್ರೇರೆ ಅವನ ಆಶೀರ್ವಾದವನ್ನು ಪ್ರೇರೆ ಹಾಳು ಮಾಡುತ್ತಾ ನಿಮ್ಮ ಆಶೀರ್ವಾದ ನಿಮಗೆ ಸಿಗುವುದಿಲ್ಲ. ಮತ್ತು ಈ ಪಾಪ ಇದ್ದ ನಿಮಿಗೆ ಪೌಲನು ಹೇಳ್ತಾನೆ, ರೊಟ್ಟಿ ಮತಸ್ಥೆ ಪಾಲ್ಗೊರಾಗುವಾಗ ಪ್ರೇರೆ ನಿಮ್ಮ ಮಧ್ಯದಲ್ಲಿ ಪ್ರೇರೆ ನಿಮ್ಮ ಸಭೆಯಲ್ಲಿ ಒಂದೇ ಮನಸ್ಸಲ್ಲಿದ್ದರೆ, ಗಂಡನ ಮೇಲೆ ಐಕ್ಯತೆಯಲ್ಲಿದ್ದರೆ ಅವರಿಗೆ ರೊಟ್ಟಿ ದ್ರಾಕ್ಷ ಪಾಲ್ಗೊರಾಗುವಾಗ ಅವರ ಪಾಪಕ್ಕೆ ಶಿಕ್ಷೆಗಳು ಬರ್ತವೆ, ಶಾರೀರಿಕ ಬಲಹೀನತೆ, ರೋಗ ಮತ್ತು ಮರಣ ಬರ್ತದೆ. ಅದೇ ಪೌಲನು ಹೇಳ್ತಾನೆ, ರೊಟ್ಟಿ ಮತಸ್ಥೆ ಪಾಲ್ಗೊರಾಗುವಾಗ ಕರ್ತನ ದೇಹ ಎಂಬುದಾಗಿ ವಿವೇಚನೆ ಮಾಡಬೇಕು. ಕರ್ತನ ಎಂದರೆ ನಿಮ್ಮ ಸಭೆಯಲ್ಲಿ ನೀವು ಒಬ್ಬರಿಗೊಬ್ಬರು ಸಹೋದರ ಸಹೋದರಿಯಾಗಿದೆ, ಅವರ ಯಥಾರ್ಥ ಹೃದಯದಿಂದ ಶುದ್ಧ ಹೃದಯದಿಂದ ನೀವು ಪ್ರೀತಿಸುವವರು ಆಗಬೇಕು. ಅವರ ಬಗ್ಗೆ ಮಸ್ತರ, ಅವರ ಬಗ್ಗೆ ತಪ್ಪು ಹೊರಿಸುವವರು, ಜಗಳಕ್ಕೆ ಆಸ್ಪತ್ರೆ, ಈ ರೀತಿಯ ಒಳ್ಳೆಯ ಗುಣಗಳು ನಿಮ್ಮಲ್ಲಿ ಇರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಮತ್ತು ನಿಮ್ಮನ್ನು ಅಭಿಷೇಕಿಸ್ತಾನೆ, ನಿಮ್ಮ ಪ್ರಾರ್ಥನೆ ತಗೊಳ್ತಾನೆ, ಎಲ್ಲ ಕಷ್ಟನ ಬಿಡುಗಡೆ ಕೊಡ್ತಾನೆ. ಒಂದೇ ವೇಳೆ ಈ ಸ್ವಭಾವನ ಹಾಗೆ ಮಾಡಿದರೆ ಈ ಸ್ವಭಾವವೇ ನಿಮ್ಮ ಆಸೆ ಅಡ್ಡಿ ಆಗ್ತದೆ. ಅದೇ ದೇವರು ಸ್ವಲ್ಪ ಮುಖದಲ್ಲಿ ದೇವರು ಹಾಗೆ ಮಾಡುವ ಆರಿವೆ, ಅದಾவது ಒಂದು ಹೆಮ್ಮೆ ಕಲ್ಪ. ಎಂದಿಗೂ ಪ್ರಿಯರೇ ನಿಮ್ಮ ಆತ್ಮಿಕ ಜೀವನದಲ್ಲಿ ಹೆಮ್ಮೆ ಬಲಿಗೆ ಬಿಡಬೇಡಿರಿ. ಅಪ್ಪಸ್ತಲ ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲ, ನಮ್ಮ ನಾವೇ ಮೋಸಪಡಿಸ್ಕೊಳ್ತೇವೆ ಮತ್ತು ಸತ್ಯ ಎಂಬುದು ನಿಮ್ಮಲ್ಲಿಲ್ಲ. ನಿಮ್ಮಲ್ಲಿ ಪಾಪವಿಲ್ಲ ಎಂಬ ಅಹಂಕಾರ ಬರೆದಂತೆ ದಿನಾಲು ಪ್ರಿಯರೇ ಸತ್ಯ ವೇದವನ್ನು ಓದು ಬಲಿಗೆ ಮತ್ತು ರಾತ್ರಿ ದಿನ ನಿಮ್ಮ ಬೈಬಲ್ ಓದಿರಿ, ಧ್ಯಾನ ಮಾಡಿ. ಎಷ್ಟು ದಿನ ಓದಿದ್ದೆ ಆಗ ನಿಮ್ಮಲ್ಲಿ ಸಣ್ಣ ಸಣ್ಣ ಪಾಪಗಳು ನಿಮಗೆ ತೋರಿಕೆ ಬರುವಾಗ ಅದು ಒಪ್ಪಿಕೊಳ್ಳಬೇಕು, ಬಿಟ್ಟು ಬಿಡಬೇಕು. ಪುನಃ ಪಾಪಗಳು ಮಾಡಿದಂತೆ ನಿಮ್ಮಲ್ಲಿ ಆತ್ಮಿಕವಾಗಿ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಬಾರದು. ಪ್ರಿಯರೇ ಯಾವಾಗಲೂ ದೇವರನ್ನು ತಗ್ಗಿಸಿಕೊಳ್ಳುವರು, ದೇವರ ವಿಧೇಯರಾಗುವರು ಆಗಬೇಕು. 8ನೇ ಸಂಗತಿ, ಸುಳ್ಳಿನ ನಾಲಿಗೆ ಎಂದಿಗೂ ದೇವರ ಮಕ್ಕಳ ಸಂಗಡ ದೇವರ ಸಂಗಡ ಸುಳ್ಳನ್ನು ಮಾತನಾಡುವರು, ಸತ್ಯವನ್ನೇ ಮಾತನಾಡುವರು ಆಗಬೇಕು. ಪ್ರಿಯರೇ 3ನೇ ಸಂಗತಿ, ಕಾರಣವಿಲ್ಲದೆ ಇನ್ನೊಬ್ಬರಿಗೆ ದೇವರ ಪ್ರಕಟಣೆ ಕೊಡದೆ ಇನ್ನೊಬ್ಬರಿಗೆ ಕಷ್ಟ ಬರುವಾಗ ದೇವರ ಸೇವಕರಿಗೂ ದೇವರ ಸಭೆಗೂ ನೀವು ಅವರಿಗೆ ತಪ್ಪು ಉರಿಸುವುದು ಪ್ರಿಯರೇ, ನಿಮಗೆ ಅದರ ಬಗ್ಗೆ ಪ್ರಕಟಣೆ ಸಿಗದೆ ಅದು ಆಗದೆ ನಿರ್ರಕ್ತ ಸುರಿಸಾಗಿ ಈ ಪಾಪವನ್ನು ನೀವು ಹಾಗೆ ಮಾಡಬೇಕು. 4ನೇದು ಬಳಿ ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳ ಬಳಿ ಗೂಡು ಕಟ್ಟಲಿಕ್ಕೆ ಬಿಡಬಾರದು. ಆಗ ರಾತ್ರಿ ದೇವರ ಬಗ್ಗೆ ಓದಿಕೊಂಡು ಆ ನಿಮ್ಮ ಎಲ್ಲ ಕೆಟ್ಟ ಆಲೋಚನೆ ವಾಕ್ಯದ ಮುಖದ ತೆಗೆದು ಹಾಕಬೇಕು. ನಿಮ್ಮ ಮನಸ್ಸನ್ನು ಶುಭ್ರವಾಗಿ ಕಾಪಾಡಿಕೊಳ್ಳಬೇಕು. ನಿಮಗೆ ಪ್ರಾರ್ಥನೆ ಉತ್ತರವು ಸಿಗಬೇಕಾದ ಬರೇ. 5ನೇ ಸಂಗತಿ ಹೇಳ್ತದೆ, ಕೀಡು ಮಾಡಲು ತೋರ್ಪಡುವ ಎಂದು ಅವಿಶ್ವಾಸಿ ಒಟ್ಟಿಗೆ ಸೇರಿ ಈಜೋಡಾಗಬಾರ್ದು. ದುಷ್ಟ ಸಹವಾಸ ಮಾಡೋ, ಯಾಕಂದರೆ ದುಷ್ಟನ ಕೆಲಸ ಮಾಡಬೇಕು, ಅದು ಅವರ ಸಹವಾಸ ಅವರಿಗೆ ಈಜೋಡಾಗ್ಬೋದು. ಯಾಕಂದರೆ ದುಷ್ಟರೊಟ್ಟಿಗೆ ನೀವು ಈಜೋಡಾದರೆ ಅವರ ಸ್ವಭಾವ ನಿಮ್ಮ ಒಳಗೆ ಬರ್ತದೆ. ನೀವು ಅವ್ರ ಸೇರಿ ಪಾಪ ಮಾಡಿದರೆ ದೇವರು ಅದನ್ನು ಮೆಚ್ಚುವುದಿಲ್ಲ. ಅದಕ್ಕೆ
ಅಂಥ ಸಂಗತಿಯಿಂದ ನೀವು ದೂರ ಇರಬೇಕು. ಅನ್ಯ ಜನ್ಮದಿಂದ ಅವರನ್ನು ಪ್ರತ್ಯೇಕವಾಗಬೇಕು. ಅಶುದ್ಧವಾದದ್ದನ್ನು ಯಾವುದು ಮುಟ್ಟಬಾರ್ದು, ನೋಡುವವರು ಆಗ್ಬೋದು ಅಂತ ನಿಮ್ಮ ಮನೆಯಲ್ಲಿ ತರುವವರು ಆಗಬಾರ್ದು. ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಆತನನ್ನು ಪರಿಶುದ್ಧ ರೀತಿಯಲ್ಲಿ ಆಧಾರ ಮಾಡುವುದಾದರೆ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಆರನೇ ಸಂಗತಿ ಆಸಕ್ತಿಯ ಮಾಡುವ ಸುಳ್ಳು ಸಾಕ್ಷಿ. ಎಂದು ನೀವು ಸುಳ್ಳಿನ ಬೋಧನೆ ಆದರೂ ಸುದ್ದಿಯನ್ನು ಹಬ್ಬಿಸುವವರಾಗಬಾರ್ದು. ಏಳನೇ ಸಂಗತಿ ಇದೆ, ಓಡಿ ಹುಟ್ಟು ನಿಮ್ಮ ಸಭೆಯು ಒಬ್ಬರಿಗೆ ಅಂಗಗಳಾಗಿದ್ದೀರಿ, ಸಭೆಯ ವಿರುದ್ಧವಾಗಿ ನೀವು ಮಾತನಾಡಬಾರ್ದು. ಸಭೆ ಒಂದೇ ಮನಸ್ಸು. ಈ 7 ಸಂಗತಿಗಳು ನೀವು ಹಾಗೆ ಮಾಡುವುದರೆ ಬಿಟ್ಟು ಬಿಡುವುದರೆ ಪಶ್ಚಾತ್ತಾಪ ದೇವರು ನಿಮ್ಮನ್ನು ನಿಜವಾಗಿ ಆಶೀರ್ವಿಸ್ತಾನೆ, ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿಬಿಡ್ರೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ದೇವ, ಈ ವಾಕ್ಯಗಳು ಪ್ರತಿಯೊಬ್ಬರ ಆತ್ಮಿಕ ಜೀವಿತದಲ್ಲಿ ಮಾತನಾಡಿದ್ದೇನೆ ನಂಬುತ್ತೇನೆ. ಪ್ರತಿಯೊಬ್ಬರು ಈ ವಾಕ್ಯ ಹಗಲು ರಾತ್ರಿ ಧ್ಯಾನ ಮಾಡಿಕೊಂಡು ಈ ವಾಕ್ಯದಲ್ಲಿರುವ ಪ್ರತಿಯೊಂದು ಸಂಗತಿಗಳನ್ನು ನಿನ್ನ ಮಕ್ಕಳು ಸ್ವೀಕಾರ ಮಾಡಿಕೊಂಡು ಅದೇ ವಿದ್ಯಾರ್ಥಿ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿ ದೇವರೇ. ಎಲ್ಲ ಸಂದೇಶ ಪ್ರತಿಯೊಬ್ಬರ ನಿನ್ನ ಆಶೀರ್ವಾದ ಬಿಡುಗಡೆ ನಾನು ಬೇಡುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.